ಇವ್ರಿಗೊಂದು ಫೈಟ್ ಕಂಪೋಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅವಾಗ ಇಲ್ಲ ನಾನು ಹೋದ್ಮೇಲೆ ಅವರೇ ಮಾಡಿದ್ರು. ಸರ್ ನಾವು ಮುಂಚೆ ಅವಾಗ ನೋಡ್ಕೊಂತ ಇದ್ವಿ, ಬಟ್ ಕ್ರಿಯೇಟಿವಿಟಿ ಜಾಸ್ತಿ ಇದೆ, ಹಂಗಾಗಿ ಅವ್ರು ಏನಂದ್ರು ಗೊತ್ತಾ, ನೋಡ್ಕೊಂತ ಇದ್ವಿ ಅಂತ. ಸರ್ ಮಳೆ ಬಂದ್ರೆ ಸಾಂಗು, ಮಳೆ ನಿಂತ್ರೆ ಫೈಟ್. ಅದು ಯಾರಿಗೆ ಹೊಡೆದಾಟ? ಹೀರೋ ಹೀರೋಯಿನ್ಗೆ ಹೊಡೆದಾಟ ಸಾಂಗಲ್ಲಿ. ಯಾರು ಒಳ್ಳೆ ಟೈಮ್ ಆಯ್ತು. ರಿಷಬ್ ಸರ್ಗೆ ಜಾಸ್ತಿ CG ಗ್ರಾಫಿಕ್ಸ್ಗಳ ಮೇಲೆ ಅವ್ರಿಗೆ ಜಾಸ್ತಿ ಒಲವಿಲ್ಲ. ಎಲ್ಲವೂ ರಿಯಲಿಸ್ಟಿಕ್ ಆಗಿ ಬರಬೇಕು. ಒಂದು ಹಾಡ್ ಮಾಡಿರೋದು ಅರ್ಧ ಗಂಟೆ ಮಾತಾಡ್ತೀವಿ ಅಂದ್ರೆ ಲೆಕ್ಕ ಸರ್ ಒಂದಲ್ಲ ಸರ್ ಸರ್ ಇದು ಹೇಳೇ ಇಲ್ಲ ನೀವು. ಬೇಡ ಅಲ್ಲ, ಎರಡು ಸಿನಿಮಾದಲ್ಲಿ ನೋಡ್ಲಿ ಅಂತ. ಸಿನಿಮಾದಲ್ಲಿ ನೋಡ್ಲಿ ಅಂತ. ಮಾಸ್ಟ್ರೇ ಸಾರಿ ಮಾಸ್ಟ್ರೇ, ಸಿರಸ್ ನೋಡೋಣ ಸರ್. ಮಾಸ್ಟ್ರೇ ಎಲ್ಲಿ ಬಿಟ್ಟಿದ್ದೀರಾ? ಅಯ್ಯೋ ಮಾಸ್ಟ್ರೇ, ಮುಕ್ಕಾಲ್ ಭಾಗ ಪಿಕ್ಚರ್ ಮುಗಿಸ್ಬಿಟ್ಟಿದೀನಿ, ಇನ್ನೊಂದು ಚೂರಿತ್ತು ಕ್ಲೈಮ್ಯಾಕ್ಸ್, ಒಂದು ಬ್ಯಾಲೆನ್ಸ್ ಐತೆ, ಹೇಳ್ಬಿಟ್ರೆ ನೀವು ನಾನು ಇಲ್ಲಿಂದ ತೆರಳ್ತೀನಿ. ಏನೇ ಹೇಳಿ ಸರ್, ನೀವು ಇಷ್ಟೇ ಬಿಜಿ ಆಗ್ಬೇಕು ಇಬ್ರು ಕೂಡ. ಥ್ಯಾಂಕ್ ಯು ಸರ್. ಇವ್ರಿಗೂ ಯದ್ವಾ ತೊದ ಫೋನ್ ಬರ್ತಿದೆ, ಅವಾಗಿನ ಇಚ್ಕೊಂತ ಇದ್ದಾರೆ. ಸೂಪರ್ ಸರ್, ಲವ್ಲಿ ಸರ್. ಸರ್ ಒಂದು ಸಿನಿಮಾ ನಾವಾಗಲ ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಮಾತಾಡಿದ್ವಿ. ಒಂದು ಹಾಡ್ ಮಾಡಿರೋದು ಅರ್ಧ ಗಂಟೆ ಮಾತಾಡ್ತೀವಿ ಅಂದ್ರೆ ಲೆಕ್ಕ. ಸರ್ ಒಂದಲ್ಲ ಸರ್ ಸರ್ ಇದು ಹೇಳೇ ಇಲ್ಲ ನೀವು. ಬೇಡ ಅಲ್ಲ, ಎರಡು ಸಿನಿಮಾದಲ್ಲಿ ನೋಡ್ಲಿ ಅಂತ. ಸಿನಿಮಾದಲ್ಲಿ ನೋಡ್ಲಿ ಅಂತ 2 ಸಾಂಗ್ ಹೇಳಿಲ್ಲ, 1 ಸಾಂಗ್ ಹೇಳಿದೀನಿ. ಇವಾಗೆ ಒಂದು ಹಾಡ್ ಅಂತ ಅನ್ಕೊಂಡಿದ್ವಿ, 3 ಹಾಡ್ ಮಾಡಿದಾರೆ ಭೂಷಣ್ ಮಾಸ್ಟರ್. ಸೂಪರ್ ಸೂಪರ್ ಸರ್, ಸೂಪರ್ ಸರ್. ಒಂದಾದ್ರೂ ಹಾಡನ್ನ ಹೇಳಿ ಸರ್ ಹೋಗ್ಲಿ. ನಾನು ಅದೇ ಹೇಳಿದ್ನಲ್ಲ, ಅವ್ರೇನೋ ರಿಲೀಸ್ ಮಾಡಿದ್ರೆ ನಾನು ಹಾಡು ಸಮೇತ ಹಾಡಿ 1-2 ಸ್ಟೆಪ್ ಎಲ್ಲ ತೋರಿಸಿ ಹೋಗ್ತಾ ಇದ್ದೆ. ಆ ಟ್ರೈಲರ್ ಅಲ್ಲಿ ಒಂದು ಬಿಟ್ಟೋರಲ್ಲ ಮಾಸ್ಟರ್. ಸರ್ ಮೇನ್ ಮ್ಯಾಟರ್ ಅಂದ್ರೆ ನಾವಿಬ್ರು ಯಾಕೆ ಜೊತೆ ಸೇರಿದ್ವಿ. ಹೌದು, ಹೆಂಗ ಈ ಗಳಿಸ ಗಂಟೆಸ್ಯ ಅದೇನಾಯ್ತು, ಇವ್ರಿಗೊಂದು ಫೈಟ್ ಕಂಪೋಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅವಾಗ ಇಲ್ಲ ನಾನು ಹೋದ್ಮೇಲೆ ಅವರೇ ಮಾಡಿದ್ರು. ನಂದೊಂದು ಸಾಂಗ್ ಕಂಪೋಸ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅವ್ರು ಬಂದ್ಮೇಲೆ ನಾನೇನ್ ಮಾಡಿಲ್ಲ, ಅವರೇ ಮಾಡಿದ್ದು. ನಮ್ಮ ಸಾಂಗ್ ಅಲ್ಲಿ ಅದು ಸಾಂಗ್ ಅಲ್ಲಿ ಫೈಟ್ ಅಲ್ಲಿ ಸಾಂಗ್ ಮಾಸ್ಟ್ರೆ. ಇಬ್ರಿಗೂ ಅದು ಕನ್ಫ್ಯೂಷನ್, ಅಲ್ಲಿ ಅದು ಟೀಮ್ಗೂ ಕನ್ಫ್ಯೂಷನ್. ಇದು ಫೈಟ್ ಮಾಸ್ಟರ್ ದ ಸಾಂಗ್ ದ ಫೈಟ್ ಮಾಸ್ಟರ್, ಆತರ ಅವಾರ್ಡ್ಗೆ ಕ್ರೆಡಿಟ್ಸ್ ಕೊಡ್ಬೇಕಾದ್ರೆ ಹೆಂಗ್ ಕೊಡೋದು ಅಂತ ಒಂದು ಅವಾರ್ಡ್ ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಒಂದು ಐಡಿಯಾ ಇದೆ. ನೋಡೋಣ ಇಬ್ರಲ್ಲಿ ಯಾರು ಕೊಡ್ತಾರೆ ಅಂತ ಅವ್ರು ಯೋಚನೆ. ಅವ್ರು ಕರಿಬೇಕಲ್ಲ, ಯಾವ್ದು ಸಾಂಗ್ ಫೈಟ್ ಅದು ಅವ್ರಿಗೆ ಬಂದ್ರೆ ನಿಮ್ಗೆ ಬಂದ್ರೆ ಅವ್ರಿಗೆ ಅಷ್ಟೇ. ಅದೇ ಹಿಂಗೆ ಇಂಟರ್ವ್ಯೂ ಯಾರನ್ನ ಕರೆದ್ರೆ ಸರ್ ಇಬ್ರು ಬರ್ತೀವಿ ಜೊತೆಲಿ ಅಂತ ಹೋಗಿ ಇಸ್ಕೋರು. ಅದಕ್ಕೆ ಸರ್ ನೀವು ಇಬ್ರು ಸಿಕ್ಕಿದ ಸಂತೋಷ ಸರ್. ಹೆಂಗೆ ಇಷ್ಟು ಕನೆಕ್ಟಿವಿಟಿ? ಸರ್ ನಾವು ಮುಂಚೆ ಅವಾಗ ನೋಡ್ಕೊಂತ ಇದ್ವಿ, ಬಟ್ ಕ್ರಿಯೇಟಿವಿಟಿ ಜಾಸ್ತಿ ಇದೆ, ಹಂಗಾಗಿ ಅವ್ರು ಏನಂದ್ರು ಗೊತ್ತಾ, ನೋಡ್ಕೊಂತ ಇದ್ವಿ ಅಂತ. ಏನು ಒಬ್ರು ಇಂಟರ್ವ್ಯೂಸ್ ನಲ್ಲಿ ಅದೇ ನೋಡ್ತಾ ಇದ್ವಿ, ಅಂದ್ರೆ ಬೇರೆ ಸಿನಿಮಾಗಳಲ್ಲಿ ಮೀಟ್ ಆಗ್ತಾ ಇದ್ವಿ ಅಂತ ಸರ್. ಅದು ಅಂದ್ರೆ ಮುಖ ಪರಿಚಯ ನೋಡ್ಕೊಂತ ಇದ್ವಿ, ಪರಿಚಯ ಇತ್ತು. ಇಲ್ಲಿ ನಮ್ಮ ಶೂಟ್ ಎಲ್ಲ ಕೆರಾಡಿ ಅಲ್ವಾ, ಕುಂದಾಪುರ. ಇನ್ಯಾವ್ದೇ ಇನ್ನೇನು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ, ನೆಟ್ವರ್ಕ್ ಇಲ್ಲ. ನಾವು ಶೂಟಿಂಗ್ ಅಲ್ಲಿ ಮಾಸ್ಟ್ರು ಬಂದ್ರು ಅಲ್ಲಿ ಸಾಂಗ್ ಶೂಟಿಗೆ. ಸೊ ಅವಾಗ ಅದರಲ್ಲಿ ನಂದು ಸಣ್ಣ ಪುಟ್ಟ ಕೆಲಸ ಇತ್ತು. ಸೊ ಅವಾಗ ಪರಿಚಯ ಆಗಿದ್ದು, ಅಲ್ಲೇ ಒಂದು ದೊಡ್ಡ ಜರ್ನಿ ಕಾಂತಾರದಲ್ಲಿ ನಮ್ದೊಂದು. ಏನಾಗಿತ್ತು ಸರ್, ಮಳೆ ಬಂದ್ರೆ ಸಾಂಗು, ಮಳೆ ನಿಂತ್ರೆ ಫೈಟ್. ಸೊ ಹಂಗೆ ಪ್ಲಾನ್ ಆಗ್ಬಿಟ್ಟಿತ್ತು. ಸೊ ಮಳೆ ಬರುತ್ತಾ ಮಾಸ್ಟ್ರೆ ಅನ್ನೋರು, ಒಟ್ನಲ್ಲಿ ಕನ್ಫ್ಯೂಷನ್ ಯಾವ ಮಾಸ್ಟರ್. ಈ ತರದ್ದೆಲ್ಲ ಆಗಲ್ಲ ಅಂತ ಅನ್ಸುತ್ತಲ್ವಾ? ಅಂದ್ರೆ ಸರ್ ಫೈಟ್ ಮಾಸ್ಟ್ರು ಇದ್ದಾಗ ಡ್ಯಾನ್ಸ್ ಮಾಸ್ಟರ್ ಇರಲ್ಲ, ಡ್ಯಾನ್ಸ್ ಮಾಸ್ಟರ್ ಇದ್ದಾಗ ಆ ಥರದಾಗತ್ತೆ. ಬಟ್ ನಾವು ಆಗಲ್ಲ. ಅಂದ್ರೆ ಏನಾಗುತ್ತೆ, ಈಗ ನಮ್ಗೆ ಸಾಂಗ್ ಅಲ್ಲೇನೆ ಫೈಟ್ ಇರುತ್ತೆ. ಹೀರೋ ಹೊಡೆಯೋದು, ಈಗ ರೋಪ್ ಹಾಕಿ ಹೀರೋ ಹೊಡೆದ್ರೆ ಹಿಂಗೆ ಆರೋದು, ಅವೆಲ್ಲ ನಾವೇನ್ ಮಾಡ್ತೀವಿ. ನಮ್ಗೆ ಸರ್ ನಾವೇನೋ ಏನಂತಾರೆ, ಹೊಡೆದಾಟ ಇಲ್ಲದೆ ಇರೋದು ನಮ್ದು ಕೆಲಸ, ಹೊಡೆದಾಟದಲ್ಲ ಅವ್ರ ಕೆಲಸ. ಸೊ ಆ ಥರದ್ದು ನಾವು ಮಾಡ್ತಾ ಇರ್ತೀವಲ್ಲ, ಆ ಗ್ಯಾಪಲ್ಲಿ ನಮ್ಮ ಸಾಂಗಲ್ಲಿ ಹೊಡೆದಾಟದ ಜೊತೆನೇ ಇತ್ತು. ಸೊ ಹಂಗಾಗಿ ಮಾಸ್ಟರ್ ಎಂಟ್ರಿ. ಅದು ಯಾರಿಗೆ ಹೊಡೆದಾಟ? ಹೀರೋ ಹೀರೋಯಿನ್ಗೆ ಹೊಡೆದಾಟ. ಸಾಂಗಲ್ಲಿ ಸಾಂಗಲ್ಲಿ ಆ ಲವ್ ಸೀಕ್ವೆನ್ಸ್, ಅದು ಆ ಥರ ಹೊಡೆದಾಟ, ಅದು ಪ್ರೀತಿಯ ಹೊಡೆದಾಟ. ಅಲ್ಲ ಸರ್, ಯಾವ್ದ್ರಲ್ಲೂ ಹಾಕಿದ್ರಲ್ಲ, ಒಂದು ಟ್ರೋಲ್ ಆಗ್ತಿದೆ ನೋಡಿದ್ರೆ ನೀವು, ಯಾರು ವಿಲ್ಲನ್ ಹಿಂಗೆ ಹೋಗ್ತಾ ಇರುತ್ತೆ, ಇವರೆಲ್ಲ ಪಕ್ಕದಲ್ಲಿ ಇರೋ ವಿಲ್ಲನ್ ಅಂತ. ಆ ಥರದಿಂದ ಸುಳಿವು ಕೊಟ್ಬಿಟ್ರೆ ಹೆಂಗೆ ಅಂತ ಏನಂತ ನೋಡಿಲ್ಲ. ಆ ಥರದಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಯಾರು ವಿಲ್ಲನ್ ಅಂತ? ಜಯರಾಮ್ ಸರ್ ಅಂತ. ಯಾರು ಸರ್ ವಿಲ್ಲನ್? ನಮಗೂ ಅದೇ ಡೌಟು ಸರ್. ಕಥೆನೇ ಎಲ್ಲರೂ ಒಳ್ಳೆಯವ್ರು ಇದ್ದಂಗೆ ಅವರೇ. ಸರ್ ಒಳ್ಳೆ ಟೈಮ್ ಆಯ್ತು. ಬರಲ್ಲ ಸರ್? ಆಗಲಿ ಸರ್, ಆಗಲಿ. ತುಂಬ ಥ್ಯಾಂಕ್ ಯು ಸರ್. ನಾನು ತುಂಬ ಹೇಳ್ಬಿಡ್ತೀನಿ. ಇನ್ನು ನಮ್ಮ ಮಾಸ್ಟರ್ ಕಂಟಿನ್ಯೂ ಮಾಡ್ತಾರೆ, ದಯವಿಟ್ಟು ಕಂಟಿನ್ಯೂ ಮಾಡಿ ಮಾಸ್ಟರ್. ಎಸ್ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಸೂಪರ್. ಬಾಯ್ ಮಾಸ್ಟರ್. ಎಸ್ ಮಾಸ್ಟರ್. ಎಸ್ ಸರ್, ಅಂತಿಂತು ಭೂಷಣ್ ಮಾಸ್ಟ್ರು ಅವ್ರ ಕರೆ ಬಂತು. ಅವರು ನಿಮ್ಗೆ ಈ ಥರ ಕರೆಗಳು ಬರ್ತಾ ಇದೆ ಈಗ?
ತುಂಬಾನೇ ಬರ್ತಾ ಇದೆ ಸರ್. ಸೂಪರ್ ಸೂಪರ್ ಸರ್. ಈ ಸಿನಿಮಾ ಆದ ನಂತರ ಏನಾಗ್ತಾರೆ ಅರ್ಜುನ್ ಮಾಸ್ಟ್ರು ಅಂತ, ಎಲ್ಲೋ ಹೋಗ್ತಾರೆ ಅರ್ಜುನ್ ಮಾಸ್ಟ್ರು ಅಂತ, ಅದಂದರೆ ಒಂದೊಂದು ಸಿನಿಮಾ ಆದಮೇಲೆ ಒಂದೊಂದು ಘಟ್ಟ ಅಲ್ವಾ ಸರ್? ಅದು ಎಲ್ಲರೂ ಒಂದೊಂದು ಲೆವೆಲ್ ಒಂದೊಂದು ಸ್ಟೇಜು. ಸೊ ನಮಗೆ ಹೋಪ್ ಇದೆ, ಹಾರ್ಡ್ ವರ್ಕ್ ಮಾಡಿದ್ದೀವಿ. ರಿಷಬ್ ಸರ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಾಥ್ ಕೊಟ್ಟು ನಮ್ಮನ್ನ ಮುಂದಕ್ಕೆ ತೊಗೊಂಡು ಬರ್ತಾ ಇದ್ದಾರೆ. ಸೊ ಆ ವಿಷಯದಲ್ಲಿ ತುಂಬಾ ಖುಷಿ ಇದೆ. ಒಂದು ಒಳ್ಳೆ ಹಾರ್ಡ್ ವರ್ಕ್ ಸರ್. ತುಂಬಾ ಒಂದು ಖುಷಿ ಇದೆ. ನಮ್ಮ ಕನ್ನಡ ಸಿನಿಮಾ ನಾವು ಇಷ್ಟು ಮಟ್ಟಿಗೆ ಒಂದು ಮಾಡ್ತೀವಿ, ಈ ಥರದ್ದು ಒಂದು ಅಚೀವ್ ಮಾಡ್ತೀವಿ ಅನ್ನೋದು ತುಂಬಾ ಖುಷಿ ಇರೋವಂಥ ವಿಚಾರ ಸರ್. ಲವ್ಲಿ ಸರ್. ಸರ್ ಇನ್ನೊಂದು ಅಂದರೆ ಹೋಲ್ ಆ್ಯಂಡ್ ಸೋಲ್, ತನ್ನ ತನು ಮನ ಧನ ಎಲ್ಲವನ್ನೂ ಅರ್ಪಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ರಕ್ತನೂ ಬೆವ್ರ ಜೊತೆಗೆ ರಕ್ತ ಸುರಿಸಿದ್ದೀನಿ ಅಂತ ಕೆಲವೊಂದು ಪದಗಳು ಬರುತ್ತೆ ಸಿನಿಮಾ ಆಗೋ ಸಂದರ್ಭದಲ್ಲಿ. ರಿಷಬ್ ಶೆಟ್ಟಿಯವರ ಆ ಒಂದು ತಯಾರಿ ಬಗ್ಗೆ, ಆ ಸಿನಿಮಾದಲ್ಲಿ ಅವರು ಕೆಲಸ ಮಾಡ್ತಿರೋ ರೀತಿ ಬಗ್ಗೆ ಭೂಷಣ್ ಮಾಸ್ಟರ್ ತುಂಬ ಚೆನ್ನಾಗಿ ಹೇಳಿದ್ರು. ರಾತ್ರಿ 12 ಗಂಟೆ ಮುಗಿಸಿ ಅಥವಾ 3 ಗಂಟೆ ಮುಗಿಸಿ ಬೆಳಗ್ಗೆ 5 ಗಂಟೆ ಬರ್ತಾಯಿದ್ರು ಮನುಷ್ಯರ ಅಂತ ಅನ್ಕೊಂತಿದ್ವಿ ನಾವು ಅಂತ. ನೀವು ಕಂಡಂಗೆ ರಿಷಬ್ ಶೆಟ್ಟಿ? ನಾನು ಕಂಡಂಗೆ ರಿಷಬ್ ಸರ್ ಅಂದ್ರೇ ಒಂದು ಎನರ್ಜಿ. ಸೊ ಒಂದು ಬಂಡಲ್ ಆಫ್ ಎನರ್ಜಿ. ಅವ್ರಿಗೆ ನಾವು ಎಷ್ಟೇ ಒಂದು ಟಫೆಸ್ಟ್ ಕೋರಿಯೋಗ್ರಫ್ ಆ್ಯಕ್ಷನ್ಸ್ಗಳು ಕೊಟ್ಟರು, ಮತ್ತು ಆ ಲೊಕೇಶನ್ಸ್ಗಳಲ್ಲಿ ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಆ ಕಥೆಯಲ್ಲಿರೋಂಥ ಕೋರಿಯೋಗ್ರಫಿಗಳೆಲ್ಲ ತುಂಬಾ ಟಫ್ ಇದೆ. ಸೊ ಅದನ್ನೆಲ್ಲ ಮಾಡಿ ಮತ್ತು ಪರ್ಫೆಕ್ಷನ್ಗೋಸ್ಕರ ನಾವು ತುಂಬಾ ವರ್ಷಗಳು ಕೆಲವೊಂದೆಲ್ಲ ನಾವು ಬೇರೆ ಬೇರೆ ವಿಷಯಗಳಿಗೋಸ್ಕರ ಮಾಡ್ತಾಯಿದ್ವಿ. ಸೊ ಅದನ್ನೆಲ್ಲ ಅವರು ಸಹಿಸ್ಕೊಂಡು ಒಬ್ಬ ಡೈರೆಕ್ಟ್ರಾಗಿದ್ದು ಸಹ, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆ್ಯಂಡ್ ರೈಟ್ರಾಗಿದ್ದು, ಸೊ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ತುಂಬಾ ದೊಡ್ಡ ವಿಷಯ. ಸೊ ಆ ಥರದ ವಿಷಯದಲ್ಲಿ ತುಂಬ ಗ್ರೇಟ್ ಇದ್ದಾರೆ ರಿಷಬ್ ಸರ್. ಮತ್ತು ರಿಹರ್ಸಲ್ ನಮ್ಮ ಆ್ಯಕ್ಷನ್ ಎಲ್ಲವೂ ಪ್ರಿವೈಸ್ ಮಾಡಿ ಒಂದು ಸಲ ನರೇಷನ್ ರಿಷಬ್ ಸರ್ ಕೊಟ್ಟಾದಮೇಲೆ ನಾನು ನನ್ನ ಸ್ಟಂಟ್ ಟೀಮ್ಗಳನ್ನ ಇಟ್ಕೊಂಡು ಕೋರಿಯೋಗ್ರಾಫ್ ಮಾಡಿ ಅದನ್ನೆಲ್ಲ ಪ್ರಿವೈಸ್ ಮಾಡಿ ರಿಷಬ್ ಸರ್ಗೆ ಒಂದು ಸಲ ಸಬ್ಮಿಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಅದರಲ್ಲಿ ಏನೋ ಕರೆಕ್ಷನ್ಸ್ ಇದೆಯಾ ಎಲ್ಲ ಮ್ಯೂಚುವಲಾಗಿ ಕೂತ್ಕೊಂಡು ಟೀಮ್ ಜೊತೆ ಒಂದು ಸಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಮತ್ತು ರಿಷಬ್ ಸರ್ ಒಳಗೆ ಬರ್ತಾಯಿದ್ರು ರಿಹರ್ಸಲ್ಗೆ. ಅವ್ರು ಬಂದು ಒಂದು 10-15 ದಿನ ನಾವು ರಿಹರ್ಸಲ್ಸ್ ಮಾಡ್ತಾಯಿದ್ವಿ. ರಿಹರ್ಸಲ್ ಆದಮೇಲೆ ಮತ್ತು ಫ್ಲೋರ್ಗೆ ಹೋಗಿ ಫ್ಲೋರ್ನಲ್ಲಿ ಒಂದಷ್ಟು ದಿನ ಶೂಟ್ಸ್ ನಡೆಯೋದು. ಸೊ ಎಲ್ಲವೂ ಟಫ್ ಟೆರೈನ್, ಎಲ್ಲನೂ ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ನಲ್ಲೇ ಎಲ್ಲವೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲನೂ ಓವರ್ ಡೂ ಮಾಡ್ದಿರ. ಸೊ ಪ್ರತಿಯೊಂದು ಆ್ಯಕ್ಷನ್ಸ್ನು ಕತೆಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಆ ಸಪೋರ್ಟ್ ಮಾಡೋವಂಥ ಆ್ಯಕ್ಷನ್ಸ್ಗಳನ್ನೇ ನಾವು ಜಾಸ್ತಿ ಬಳಸ್ಕೊಂಡಿದ್ವಿ. ಯಾವುದು ಜಸ್ಟ್ ಒಂದು ವಿಷುವಲ್ ಬ್ಯೂಟಿಗೋಸ್ಕರ ಯಾವುದೇ ಥರದ ಕೋರಿಯೋಗ್ರಫಿನೂ ಇಲ್ಲಿ ಕಾಣಕ್ಕೆ ಸಿಗಲ್ಲ. ಸೊ ಒಂದು ತುಂಬ ಮೋಸ್ಟ್ ಕ್ರಿಯೇಟಿವ್ ಆಗಿ ಜಾಸ್ತಿ ತಲೆ ಓಡಿಸ್ಬೇಕಾಗಿರೋಂಥ ಸೀಕ್ವೆನ್ಸ್ಗಳು, ಆ್ಯಕ್ಷನ್ಸ್ಗಳು. ಸೊ ಆ ಥರದ್ದೆಲ್ಲ ಜಾಸ್ತಿ ಇದೆ. ಭೂಷಣ್ ಮಾಸ್ಟರ್ ಹೇಳ್ತಾ ಇದ್ರು, ಅಂದರೆ ಒಂದು ಸೀಕ್ವೆನ್ಸಿಗೋಸ್ಕರ ಜಸ್ಟ್ ಹಿಂಗೆ ಬಂದು ಹೋಗೋದಕ್ಕೆ 7 ದಿನ ಶೂಟ್ ಮಾಡಿದ್ವಿ, 1000 ಜನ ಇರ್ತಿದ್ರು ಅಂತ. ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ನೀವು ಕಂಪೋಸ್ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ರು ಸರ್? ನಮ್ಮದು ಆ್ಯಕ್ಷನ್ ಸಿಕ್ಸ್ ಎಲ್ಲ 1000 ಜನ ಇದ್ದರು ಸರ್. ಬಿಕಾಸ್ ಏನಕ್ಕೆ ಅಂತಂದರೆ ಅದು ರಿಷಬ್ ಸರ್ಗೆ ಜಾಸ್ತಿ CG ಗ್ರಾಫಿಕ್ಸ್ಗಳ ಮೇಲೆ ಅವ್ರಿಗೆ ಜಾಸ್ತಿ ಒಲವಿಲ್ಲ. ಎಲ್ಲವೂ ರಿಯಲಿಸ್ಟಿಕ್ ಆಗಿ ಬರಬೇಕು. ಮತ್ತು ನಮ್ಮ ಕೆಲವೊಂದು ಆ್ಯಕ್ಷನ್ಸ್ಗಳೆಲ್ಲ ಮೋರ್ ದೆನ್ ಥೌಸಂಡ್ಸ್ ಅಷ್ಟು 1000 ಜನನ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ವಿ. ಅದೇ ನಮಗೆ ಮೋಸ್ಟ್ ರಿಸ್ಕಿ. ಬಿಕಾಸ್ ಆ 1000 ಜನನೂ ಅಲರ್ಟ್ ಆಗಿರಬೇಕು. ಸೊ ಆ್ಯಕ್ಷನ್ಸ್ ಅಂದಾಗ ಏನೇನು ನಡೀತಾ ಇರುತ್ತೆ ಎಲ್ಲರದ್ದು ಕೋಆರ್ಡಿನೇಷನ್ ಇರಬೇಕು. ಯಾರೋ ಒಬ್ಬರು ಏನೋ ರಿಲ್ಯಾಕ್ಸ್ ಆಗಿದ್ರು ಅವ್ರಿಗೆ ಏಟ್ ಬೀಳೋ ಅಂಥದ್ದು ಆ ಥರದ್ದೆಲ್ಲ ಇರುತ್ತೆ. ಸೊ ಅಷ್ಟು ಜನನ ಅಲರ್ಟಾಗಿ ನಾವು ಇಟ್ಕೊಬೇಕು. ಆ 1000 ಜನನ ಮೋರ್ ದೆನ್ 1000. ಸೊ ಅಷ್ಟು ಜನನ ನಾವು ಅಲರ್ಟಾಗಿ ಇಡೋದಕ್ಕೆ ನಮ್ಮ ಹತ್ರ ಎಷ್ಟು ಟೀಮ್ ಬ್ಯಾಕಪ್ ಇರಬೇಕು. ಸೊ ಅವ್ರ ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಂಡು ಬರ್ತಾ ಇರಬೇಕು. ಮತ್ತು ಇದು ಆಗ ಹಳೆ ಕದಂಬರ್ ಕಾಲದ್ದು ಆ ಪೀರಿಯಡ್ ಸಿನಿಮಾ. ಸೊ ಅದರಿಂದ ಆ ಥರದ ಆ ಕಾಸ್ಟ್ಯೂಮ್ಸ್ಗಳು ಮತ್ತು ಅವ್ರ ಲುಕ್ಸು, ಸೊ ಅದೆಲ್ಲನೂ ಫಾಲೋಅಪ್ ಮಾಡಬೇಕು. ಯಾವುದೂ ಎಲ್ಲ ಕ್ರಿಯೇಟೆಡ್ ಕಂಪ್ಲೀಟ್ಲಿ, ಯಾವುದೂ ಇವಾಗಿನ ಕಾಲದ್ದಿಲ್ಲ ಇಲ್ಲದೆ ಇರೋದ್ರಿಂದ ಎಲ್ಲ ಟೋಟಲ್ ಎಂಟೈರ್ ವರ್ಲ್ಡ್ ಕ್ರಿಯೇಟ್ ಮಾಡಿರೋಂಥ ವರ್ಲ್ಡ್. ಸೊ ಅದರೊಳಗಡೆ ಇಷ್ಟು ಜನನೂ ನಾವು ಫಿಟ್ ಮಾಡೋದು. ಮತ್ತು ಮೇಜರ್ಲಿ ಸಿನಿಮಾಗೆ ಒಂದು ಸಹ ಕಲಾವಿದರು ಇದ್ದಾರಲ್ವ, ಸೊ ಅವ್ರದ್ದು ಪಾರ್ಟಿಸಿಪೇಷನ್ ತುಂಬಾ ಇದರಲ್ಲಿ ಹೈಲೈಟ್ ಆಗುತ್ತೆ. ಯಾಕೆಂದರೆ ಜಸ್ಟ್ ಒಂದು ಸಿನಿಮಾ ಏನೋ ಒಂದು ಬಂದ್ವಿ ಹೋದ್ವಿ ಅನ್ನೋ ಥರ ಫೀಲ್ ಇಲ್ದಿರ, ಎಲ್ಲ ತುಂಬ ಆ ಥರದ್ದು ಇಲ್ದಿರ ತುಂಬ ಪ್ರೀತಿಯಿಂದ ಮತ್ತು ಅಷ್ಟು ಕಷ್ಟವಾದ ಜಾಗದಲ್ಲಿ ಆ ಕಾಸ್ಟ್ಯೂಮ್ಸ್ಗಳೆಲ್ಲ ನೀವು ಇನ್ನೂ ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ ಸರ್. ಯಾಕಂದರೆ ತುಂಬಾ ಆ ಬಿಸಿಲಿಗೆ ಸೊ ಅಷ್ಟು ಜನಕ್ಕೂ ಹೆಂಗೆ ನಾವು ಅದನ್ನು ಸೇಫ್ ಮಾಡೋಕ್ಕಾಗುತ್ತೆ. ಎಲ್ಲರೂ ಆ ಬಿಸಿಲಲ್ಲಾಗಲಿ ಮಳೆಯಲ್ಲಾಗಲಿ ಎಲ್ಲರೂ ಕೋಆರ್ಡಿನೇಷನ್ ಇದ್ದಿದ್ದು ಅದೆಲ್ಲನೂ ಒಂದು ವಿಲ್ ಪವರ್. ಎಲ್ಲ ನಮ್ಮ ಕನ್ನಡ ಸಿನಿಮಾ, ನಮ್ಮ ರಿಷಬ್ ಸರ್, ನಮ್ಮ ಹೊಂಬಾಳೆ ಬ್ಯಾನರ್. ಸೊ ಆ ಥರದ್ದು ಪ್ರೀತಿ ಒಳಗಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ. ಸೊ ಆ ಥರ ಎಲ್ಲರೂ, ಇವನ್ ಲೈಟ್ ಮ್ಯಾನ್ಸ್ ಆಗಲಿ, ನಮ್ಮ ಸ್ಟಂಟ್ ಟೀಮ್ ಆಗಲಿ, ಸೊ ಡ್ಯಾನ್ಸರ್ಸ್ ಆಗಲಿ, ಪ್ರೊಡಕ್ಷನ್ ಅವರಿಂದ ಹಿಡಿದು ಎಲ್ಲರೂ
ನಮ್ಮ ಸಿನಿಮಾ ಅಂತ ಮಾಡಿದ್ರು, ಅದೇ ಈ ಸಿನಿಮಾದ ಗ್ರೇಟ್ನೆಸ್. ಯಾರೋ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡಿಲ್ಲ. ಒಂದು ಕನ್ನಡ ಸಿನಿಮಾ ಯಾವುದೋ ಒಂದು ಆ ಥರದ್ದು ಫೀಲ್ ಇಲ್ಲ. ಎಲ್ಲ ನಮ್ಮ ಕನ್ನಡ ಸಿನಿಮಾ, ನಮ್ಮ ಸಿನಿಮಾ ಅನ್ನೋ ಒಂದು ಹೆಮ್ಮೆಯಿಂದ ಮಾಡಿರುವಂಥ ಸಿನಿಮಾ ಇದು.